ಇವೆಲ್ಲ ಏನ್ ಬೇಡ ಅಲ್ಲಿ ಮಂಟಪುತ್ತಕ್ಕೆ. ಯಾಕಂದ್ರೆ ಎಲ್ಲ ಕಳಸ ಇಕ್ಕೈತಿ, ಹಸಿಮಣೆ ತಕೊಂಡೋಗೈತಿ, ಅಲ್ಲಿಗೆನೆ ಎಲೆ ತಟ್ಟೆ, ಹೂವಿನ ತಟ್ಟೆ ಎಲ್ಲ ತಕೊಂಡೋಗೈತಿ. ಇನ್ನೇನಕ್ಕೆ ಹೂವು ಮತ್ ನಡಿ ಹೋಗನ್ ಬಿರಿ. ಏಣಮ್ಮಿನ್ನ ವಾಟ್ಲೆ ಇಲ್ಲ ಕಣೆ, ವೀಣಮ್ ಬರ್ಲಿಲ್ಲ ಏನಿಲ್ಲ. ಎಲ್ಲ ಅಲ್ತಮ್ಮ ಸವಿತಮ್ಮ ಬರ್ರೆ ಬಿರಿನಾ. ಪುಟ್ಟಕ್ಕ ಬಾಯಿ ಇಲ್ಲಿ. ಯಾಕೆ ಒತ್ತಾಗೋಯ್ತು ಬರ್ರಿ, ಇಲ್ಲೇ ನನ್ ಕೆಲಸ ನೋಡ್ರಿ, ಹಣೆ ಬೈತಾವನಿ. ಬಾ ಇಲ್ಲಿ ಹೋಗಿವಂತೆ ಒಂದೇ ಒಂದ್ ನಿಮಿಷ. ಇದ್ಯಾಕೆ ಪುಟ್ಟಮ್ಮಿ ಪ್ರೇಮಿಳ ಮಿಂಗ್ ಬುಡ್ಕೊಂತಾಳದ್ ಏನ ಕೇಳೋಗೆ ಹೋಗಿ. ಅವಳ್ದು ಯಾವಾಗ್ಲೂ ಇದ್ದಿದ್ದೆ ಹೇಳತ್ಕಿ. ಅಮ್ಮಯ್ಯ ಪುಟ್ಟಮ್ಮಿ ಹಂಗೆ ಎಣ್ಣಮ್ ರೆಡಿ ಆದ್ಲೆ ನಾ ವೀಣಮ್ಗೆ ಕರ್ಕ ಬರ್ರಿ, ಹಂಗೆ ಗಂಡು ಬಂದೈತೆ ಇನ್ನೇನ್ ರೆಡಿ ಆಗಿ. ಹ್ಞೂ ಕಣತ್ಕಿ. ಅಲ್ವಿ ಎಲ್ಲ ಇಲ್ಲಿ ನಿಂತ್ಕೊಂಡು ಏನ ಮಾಡ್ತಿದ್ದೀರಿ? ಅಲ್ಲಿ ಮಂಟಪುತ್ತಕ್ ಬರ್ರಿ, ಎಲ್ಲ ರೆಡಿ ಮಾಡ್ಕೊಂಡವ್ರಿ. ಅಯ್ಯ ಎಣ್ಣಮ್ ಬರ್ದಿದ್ದು ಏನ್ ಮಾಡ್ತಿ ಅಲ್ಲಿ? ಮೊದ್ಲ ವೀಣಮ್ಗೆ ಹೋಗಿ ಎಣ್ಣಮ್ಮ ಹೊರಟೈತೆ ಇಲ್ವಾ ನೋಡೋಗಿ ಹೋಗಿ. ಹಂಗೆ ಹೋಗಿ ನೀನೇ ಕರ್ಕ ಬರಕ್ ಆಗ್ತಿರ್ಲ್ವೇನೆ, ಅದಕ್ಕೆ ಕರ್ದ ನನ್ನ. ಅದ್ಕೆಲ್ಲ ಪುಟ್ಟಕ್ಕ ಇಲ್ಲಿ ನೋಡು, ಇನ್ನ ಏನಂತ ತಕೊಂಡೋಗೋದು ಐತಾ ಇಲ್ವಾ ಅಂತ ಕೇಳಿದ್ ನಾನು. ಮಂಟಪಕ್ಕೆ ಏನಂತ ಬೇಕಾ ಬೇಡವಾ ಅಂತ. ಇನ್ನೇನ್ ಎಲ್ಲ ತಕೊಂಡೋಗಿಕ್ಕೇತಿ. ಎಲ್ಲಿ ಇನ್ಯಾತ್ರದೈತಿ ಎಲ್ಲ ಇವೇನ್ ಬೇಡ ಬಿಡಿ. ಇವೆಲ್ಲ ಹೋಗವಾಗ ಎಲ್ಲ ಸಿಲ್ಲಕ್ ಹಾಕೊಂಡ್ ಮಂತಕ್ ತಕೊಂಡ್ ಹೋಗವು. ಇವೆಲ್ಲ ಅಷ್ಣು ಶಾಸ್ತ್ರವು ಮುಗ್ದಾಗೈತಿ ಇವೆಲ್ಲಾನು. ಹೂ ಕಣ್ಪುಟ್ಟಕ್ಕ ಅದಕ್ಕೆ ಕರ್ದಿದ್ದು ಏನನ್ನ ಬೇಕಾ ಬೇಡ ಅಂತ. ಅಕಸ್ಮಾತ್ ಏನನ್ನ ಬೇಕಾಗಿದ್ದು ಹಣೆನೇ ಕೇಳ್ತಾನೆ ನಡೀರಿ. ಆಮೇಲೆ ಎಲ್ಲೊಲ್ತಮ್ಮ ಸವಿತಮ್ಮ ಬರ್ರಿ, ಆ ಮಂಟಪುತ್ತ ಕೂಕಳ್ರಿ, ಎಲ್ಲ ಜನ ತುಂಬ್ಕೊಂಡವ್ರಿ. ನಡಿ ಪುಟ್ಟಕ್ಕ, ಜನಗಳು ಕೂಕಂಡ್ಲಿ. ಅಲ್ಲಿ ನಾವಿಲ್ಲಿ ಏನನ್ನ ಕೆಲ್ಸ ಕರಿಯ ನೋಡದ್ ಬೇಡ್ರಿ. ಅಲ್ಲಿ ಮಂಟಪುತ್ತಂಗ್ ನೋಡ್ ಬರ್ರಿ, ಇಲ್ಲೇನಕ್ ನಿಂತಿದ್ದೀರಿ? ಸುಮ್ಕಿರ್ ಪುಟ್ಟಕ್ಕ, ನೀನ್ ಆತ್ರ ಮಾಡ್ಬೇಡ. ಹಣೆ ಹೇಳ್ತಿಲ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಸುಮ್ಕಿರ್ರಮ್ಮ, ಆತ್ರ ಬಿಡ್ಬೇಡ್ರಿ ಅಂತಾನೆ. ನೀನ್ ನೋಡಿರ ಒಂದೇ ಸಮಕ ಆತ್ರ ಬೀಳ್ತಿ. ಅಯ್ಯೋ ಹೋಗ್ರತ್ತ, ಏನನ ಮಾಡ್ಕೇಳ್ರಿ. ಅಮ್ಮಯ್ಯ ವೀಣಮ್ಮ ಬಾರೆ ಇಲ್ಲಿ. ಯಾಕತ್ತೆ? ಬಿರಿನ್ ಕರ್ಕ ಬರ್ರೆ, ಸೋಬಿನ ಗಂಡು ಬಂದೈತೆ. ಏನ್ ಕರ್ಕ ಬರ್ರೆ? ಹ್ಞೂ ಆಯ್ತತ್ತೆ, ಕರ್ಕ ಬತ್ತಿದ್ದೀನಿ. ಬರ್ರಿ, ಏನು ಗೊತ್ತಾಯ್ತಂತೆ ಬಿರಿನ. ಅಲ್ಲ ಕಣ್ಪುಟ್ಟಕ್ಕ, ಈ ವೀಣಮ್ಮ ಬೆಳಗ್ಗೆ 7 ಗಂಟೆಗೆಯಿಂದ 8 ಗಂಟೆವರೆಗೂ ಆಯಂ ರೆಡಿ ಆದ್ಲು. ಈಗ ಆಮೇಲೆ ಹೆಣ್ಣಮ್ಮಂಗೆ ಹಿಡ್ಕೊಂಡ್ ಕುಂತವಳು. 10 ಗಂಟೆ ಆಯ್ತು, ಇನ್ನು ಅರ್ಧ ಗಂಟೆ ಐತೆ. ಹೆಂಗನ ಮಾಡ್ಕೊಂಡ್ರೆ ಹಣೆ ಬೈತಾನೆ. ನಡಿಯ ಕರ್ಕ ಬತ್ತಾಳೆ, ಎಲ್ಲ ಆಗಿರ್ತತಿ. ಬಾ ಬಿರ್ಬಿರ್ನ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡ್ರಿ, ಇವಾಗ ಮದುವೆ ಮಂಟಪದ ಹತ್ರ ಹೆಣ್ಣು ಗಂಡು ಬಂದಿದ್ದಾರೆ. ಸೊ ನಾನು ತುಂಬ ಇಮೇಜು ಮತ್ತು ಗೊಂಬೆಗಳನ್ನ ಜಾಸ್ತಿ ತೊಗೊಂಡ್ರೆ ವಿಡಿಯೋ ಸ್ಟ್ರಕ್ ಆಗುತ್ತೆ, ಮುಂದೆ ಹೋಗಲ್ಲ. ಹಾಗಾಗಿ ಸೊ ಇವಾಗ ಹೆಣ್ಣು ಗಂಡಿಗೆ ಡ್ರೆಸ್ ಕೂಡ ಚೇಂಜ್ ಆಗುತ್ತೆ ಸ್ನೇಹಿತರೆ. ನನಗೆ ಒಂದೇ ಥರದ್ದು ಇಮೇಜ್ಗಳು ಸಿಗಲಿಲ್ಲ, ಓಕೆನಾ? ಯಾಕಂದರೆ ಅದು ಸಿಗೋದು ಇಲ್ಲ. ಒಂದೊಂದಾಗಿನೇ ಇಮೇಜ್ಗಳನ್ನ ನಾವು ಬೇರೆ ಬೇರೆ ಥರ ತಗೋಬೇಕಾಗುತ್ತೆ. ನಾನಿವಾಗ ಮುಹೂರ್ತದಲ್ಲಿ ಮಂಟಪದಲ್ಲಿ ಹೆಣ್ಣು ಗಂಡಿಗೆ ಒಂಥರ ಡ್ರೆಸ್ಸು ಚೇಂಜ್ ಆಗುತ್ತೆ, ಅಂದರೆ ತಾಳಿ ಕಟ್ಟುವಾಗ ಬೇರೆ ಥರ ಚೇಂಜ್ ಆಗುತ್ತೆ. ಸೊ ಇವಾಗ ಹಳೆ ವಿಡಿಯೋದಲ್ಲೆಲ್ಲ ಒಂದು ಫೋಟೋ ನೋಡಿದಿರಲ್ವಾ, ಸೇಮ್ ಇವಾಗ ಅದೇ ಥರ ಒಂದು ಇಮೇಜ್ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ನಮ್ಮ ಕಡೆ ಬಂದು ಮದುವೆಗೆ ನಾವು ಪುರೋಹಿತರನ್ನ ಯಾರನ್ನೂ ಏನು ಕರೆಸಲ್ಲ, ಮುದ್ರೆ ಯಜಮಾನ್ರು ಅಂತ ಇರ್ತಾರೆ. ಮುಂದೆ ನಿಂತು ಅವರೇನೆ ಎಲ್ಲ ಶುಭ ಕಾರ್ಯ ಅಂದರೆ ಮದುವೆ ಪೂರ್ತಿ ದಾರೆ ಎಲ್ಲ ಅವರೇನೆ ಮುಗಿಸ್ಕೊಡೋದು. ಆದರೆ ನಾನಿಲ್ಲಿ ಸುಮ್ಮನೆ ಒಬ್ಬರನ್ನ ಪುರೋಹಿತರನ್ನ, ವಿಡಿಯೋ ಚೆನ್ನಾಗಿ ಕಾಣಲಿ ಅಂತ ಒಬ್ಬರನ್ನ ಪುರೋಹಿತರನ್ನ ಇಡ್ತೀನಿ ಅಷ್ಟೇನೆ. ಸೊ ಬನ್ನಿ, ವಿಡಿಯೋ ಹೇಗೆ ಬರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಇವತ್ತೇನೆ ದಾರೆ ಮುಹೂರ್ತ ಮುಗಿಸ್ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನಿಮಗೂ ವೆಯ್ಟ್ ಮಾಡಿಸಿ ಬೇಜಾರು ಮಾಡೋದು ಬೇಡ ಅಂತ ಅಷ್ಟೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆಮೇಲೆ ಮದುವೆ ಗಂಡು ಹೆಣ್ಣು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಶೋಭಾ ಜೈಗಿಂತ ಉದ್ದ ಕಾಣಿಸ್ತಾರೆ ಅಂತ ಹೇಳ್ತಿರಲ್ವಾ, ಇದು ಡ್ರೆಸ್ ಕೋಟ್ ಆಗಿರುತ್ತೆ ಸ್ನೇಹಿತರೆ. ಅದು ಇಮೇಜ್ ಚಿಕ್ಕದು ಮಾಡಿದ್ರೆ ಆ ಮುಖ ಮತ್ತೆ ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಡ್ರೆಸ್ನ ದೊಡ್ಡದಾಗಿ ಹಾಕಬೇಕಾಗುತ್ತೆ, ಅವಾಗ ಅದು ಫೇಸ್ಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಅದು ಕಾಣಿಸುತ್ತೆ ಅಷ್ಟೇ. ನಾನು ಎಕ್ಸ್ಟ್ರಾ ಜೈಗೇನು ಇಮೇಜ್ ಹಾಕಿರ್ಲಿಲ್ವಲ್ಲ, ಅಂದರೆ ಡ್ರೆಸ್ಸು, ಹಾಗಾಗಿ ಜೈ ಸ್ವಲ್ಪ ಕುಳ್ಳ ಥರ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಜಯಕುಮಾರ ಬರೀ ನಿಧಾನಕ್ಕೆ ಬಂದು ಮಂಟಪದ ಮೇಲೆ ಕುತ್ಕೊಳ್ರಿ. ನೀನೇನ್ ಪುಟ್ಟಕ್ಕ ಇನ್ನ ಹೊಸ ಮಣಿ ಹಾಕಿಲ್ಲ, ಯಾತ್ರದಿಲ್ಲ, ಅವೆಲ್ಲ ಕೂರ್ಸು ಅಂತಿದಿ. ಹೂ ಕಣೆ, ಆಕೆ ಪ್ರೇಮಿಳಿ ಬಿರಿನ. ನೋಡ್ತೀನಿ ಹೆಣ್ಣು ಗಂಟೆ ಹೆಂಗ್ ಕಾಣಿಸ್ತವ್ರೆ ಅಂತ. ಬೋಲ್ಸ್ ಅಂತ ಕಾಣಿಸ್ತಾವ್ರಲ್ವಿ? ಹ್ಞೂ ಚೆನ್ನಾಗಿ ಕಾಣಿಸ್ತವ್ರೆ ಬಿಡ್ರಿ. ಅದ್ಯಾಕೆ ಮಕ ಹಂಗಂಟಿ ಕಣ್ ಕುಳ್ಕೊಂಡಿದ್ಯಾ? ಮನೆಗೆ ಸೊಸೆ ಗೊತ್ತಾವಳಿ ರೋಷ್ ನಗ್ನಗ್ತಾ ಇರು. ಮಂಗಳ, ಹೆಣ್ಣು ಗಂಡು ಬೋಲ್ಸ್ ಅಂತ ಕಾಣಿಸ್ತಾವ್ರಲ್ವಾ? ಹ್ಞೂ ರೀ,
ಶೋಭಿ ನೋಡಿರೇನೆ ನನಗೆ ದುಃಖ ತಡ್ಕೊಳಕ್ ಆಗ್ತಿಲ್ಲ ಕಣ್ರಿ. ಪುರೋಹಿತ್ರೆ ಇನ್ನೇನು ಅಕ್ಷತೆಗಳೆಲ್ಲ ಕೊಡನೆ? ಹ್ಞೂ ಅಕ್ಷತೆಗಳೆಲ್ಲ ಕೊಟ್ಬಿಡಿ, ಮುಹೂರ್ತ ಮೀರೋಗ್ತಾ ಇದೆ. ರೇಮಿಳಿ ಅಕ್ಷತೆಗಳೆಲ್ಲ ಕೊಡು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿನಿಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಯರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಶ್ಯತಂ. ಜಯಕುಮಾರ್, ನಾನೊಂದು ಮಂತ್ರ ಹೇಳ್ಕೊಡ್ತೀನಿ, ಹೇಳಪ್ಪ. ಓ ಮಾಂಗಲ್ಯವೇ, ನನ್ನ ಜೀವನ ಸೌಭಾಗ್ಯಕ್ಕೆ ಕಾರಣಳಾಗಿರುವ ಈ ನನ್ನ ಧರ್ಮಪತ್ನಿಯ ಕೊರಳಲ್ಲಿ ನಿನ್ನನ್ನು ಅಲಂಕರಿಸುತ್ತಿದ್ದೇನೆ. ನೀನು ಈ ಸೌಭಾಗ್ಯವತಿಗೆ 100 ವರ್ಷಗಳ ಕಾಲವು ರಕ್ಷೆಯಾಗಿ ಇರುವಂತಾಗಲಿ. ಸಮಸ್ತ ದೇವತೆಗಳು ನಿನ್ನನ್ನು ಆಶೀರ್ವದಿಸಲಿ. ತಗೋ ಜಯಕುಮಾರ್, ಮುಹೂರ್ತ ಮೀರೋಗ್ತಾ ಇದೆ, ತಾಳಿ ಕಟ್ಟಪ್ಪ. ಬಿಟ್ಟೆಮ್ಮ ಹೋಗ್ರಿ ಮ್ಯಾಲಕ್ಕೆ. ಇರ್ಲಿ ಬಿಡು ಬಿಟ್ಟೆಮ್ಮ. ಸೋಬಿ ಅಳ್ಬೇಡ, ಸುಮ್ಕಿರು. ನಗ್ನಗ್ತಾ ಇರ್ಬೇಕು ಹೆಣ್ಮಕ್ಳು. ಸ್ವಲ್ಪ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಸುಮ್ಮನಿರು ಪ್ಲೀಸ್. ಬಿಟ್ಟೆಮ್ಮ ಅಕ್ಷತೆಗಳೆಲ್ಲ ತಕೊಂಡ್ರಾ? ಬಿಟ್ಟೆಮ್ಮ ಎಲ್ಲ ತಕೊಂಡಿದ್ದೀವಿ. ಅಳ್ಬೇಡ, ಸುಮ್ಮನಿರ್ರಿ. ನೀವು ಅಳೋದು ನೋಡಿ ಆ ಹುಡುಗಿನೂ ಅಳೋದು. ಪುರೋಹಿತೆ ಇನ್ನೇನು ಕಟ್ಟಿಸ್ರಿ ತಾಳಿನ? ಆ ಗಟ್ಟಿ ಮೇಳ ಊದ್ರಪ್ಪ. ಸುಮ್ಮನಿರು, ಅಳಬೇಡ. ಒಬ್ಬರ ನಂಟು ಒಬ್ಬರಿಗುಂಟು ಎಂಬುವ ಮಾತುಗಳುಂಟು. ಆದರೂ ಯಾರಿಗೂ ಯಾರದೋ ನಂಟು ಹೇಳುವರಾರಿಲ್ಲುಂಟು. ದೇವರು ಬರೆದ ಬಂಧನಗಳಿಗೆ ದೇವರು ತಾನೇ ಸಾಕ್ಷಿ. ಮನುಜನ ಮದುವೆಯೋ ಗೊಂಬೆಯ ಮದುವೆಯೋ ತಾಳಿಯು ತಾನೇ ಸಾಕ್ಷಿ. ಕೇವಲ ತಾಳಿಯ ಕಟ್ಟಿದ ಕಾರಣ ಸರಿ ನೀ ಕೊನೆ ತನಕ. ವ್ರತ ಉಪವಾಸ ಮಾಡುತ್ತ ದಿವಸ ಬದುಕಿಸುವುದೇ ನಿನ್ನ ತವಕ. ಸತಿಯಾದವಳೇ ಪತಿಯನದಾಗ ನೋಯದೆ ಮುಚ್ಚದ ಹೃದಯ. ನಿರ್ಮಲ ಪ್ರೀತಿಗೂ ತ್ಯಾಗಕ್ಕೂ ಇಲ್ಲಿ ಬೆಲೆಯು ಮಾತ್ರವೇ ಶೂನ್ಯ. ಬರಮ್ಮ, ಯಾರ ಒಬ್ರು ಕಳಸ ಓದ್ಕೊಂಡ್ಬಿಟ್ಟು 3 ಪ್ರದಕ್ಷಿಣೆ ಹಾಕಿ ಬರ್ರಿ ಇಲ್ಲಿ, ಅಗ್ನಿ ಪ್ರದಕ್ಷಿಣೆ. ಬಾಲಕ್ಷ್ಮಿ ಬಿಟ್ಟೆ ಅಮ್ಮ, ನೀನೇ ಹಿಂಗೆ ಹತ್ಕೊಂಡು ಕೂಕಂಡ್ರೆ ಆ ಹುಡುಗಿ ಕತೆ ಹೆಂಗೆ ಹೇಳ್ರಿ? ಬರ್ರಿ, ಇನ್ನ ಅಲ್ಲಿ ಕೆಲಸ ಕಾರ್ಯ ಎಲ್ಲ ಅವೇ ನೋಡ್ಬೇಕು. ಸುಮ್ಮನೆ ಬಂದು ಹಿಂಗೆ ಹತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗೆ ಹೇಳ್ರಿ? ನಡೀರಿ ಬಿಟ್ಟೆಮ್ಮ, ಬತ್ತೀನಿ ನಡೀರಿ. ಅಯ್ಯ ಬತ್ತೀನಿ ಅಂತ ಇಲ್ಲೇ ನಿಂತ್ಕೊಂಬದಲ್ಲ, ಬರ್ರಿ ನೀವು. ಅಂತೂ ಇಂತೂ ನಮ್ಮ ಸೋಬಿ ಮದ್ವೆ ಆಗೋಯ್ತು ಕಣ್ ಬಿಟ್ಟೆಮ್ಮ. ಇಷ್ಟೇ ಸಲ ಕಷ್ಟಪಟ್ಟು ಮಾಡಿದ ಅದಕ್ಕೆ ಅಲ್ವಾ ಬಿಟ್ಟೆಮ್ಮ. ಯಾವತ್ತಿದ್ರೂ ಮದ್ವೆ ಆಗೋಗ್ಲೇಬೇಕಲ್ವಾ? ಒಳ್ಳೆ ಕೆಲಸನೇ ಆಗೈತೆ. ಶುಭ ಖರೀದಿಗೆಲ್ಲ ಕಣ್ಣೀರು ಹಾಕ್ಬಾರ್ದು, ಸುಮ್ಮನಿರಿ. ಏನ್ ಮಾಡೋದು ಬಿಟ್ಟೆಮ್ಮ, ಇನ್ ಮುಂದೆ ಅವಳ ನಮ್ಮ ಮನೆಗಿರಲ್ಲ ಅನ್ನೋ ನೋವು ನೆನ್ಸ್ಕೊಂಡ್ರೆ ನನ್ನಿಂದ ಆಗ್ತಾನೆ ಇಲ್ಲ. ಅಲ್ಲ ಕಣ್ ಬಿಟ್ಟೆಮ್ಮ, ಇಂಥ ಹುಡುಗ ಸಿಕ್ಕಿರೋದಕ್ಕೆ ನೀನು ಸಂತೋಷ ಪಡ್ಬೇಕು, ಕಣ್ಣೀರು ಹಾಕೋದ್ರ ಬದಲು. ಯಾರೋ ಗೊತ್ತು ಗುರು ಇಲ್ದೇ ಇರೋರು ಅಂತ ನಿಂತೊಂದು ಸಿಕ್ಕಿದ್ರೆ ಏನ್ ಮಾಡ್ತಿದ್ದೆ? ಬಂಗಾರ ಅಂತ ಅಳಿಯ ಸಿಕ್ಕವನಿ, ಸಂತೋಷ ಪಡು.
ಮದುವೆ ಆಗೋದ್ರೂ ಸೋವಿ ಗಂಡನ ಮನೆಗೆ ಸಂದಕ್ಕೆ ಇರ್ತಾನ್ಕಳ್ ಬಿತ್ತಿ ಅಮ್ಮ. ಜಯಕುಮಾರ್ನು ಅಂತಾನೇನಲ್ಲ, ಆ ಹುಡುಗನ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಐತೆ. ಸಂದಕ್ಕೆ ನೋಡ್ಕೊಂತಾನೆ, ಒಳ್ಳೆ ಅಳಿಯನೇ ಸಿಕ್ಕವನಿ. ಯಾಕೆ ಯೋಚನೆ ಮಾಡ್ತೀಯ ಹೇಳು? ನಗ್ನಗ್ತಾ ಸಂತೋಷವಾಗಿ ಮಗಳನ್ನ ಕಳಿಸ್ಕೊಡು. ಅವಾಗಲೇ ಬೀಗರು ಮಾತಾಡ್ಕೊಂತಿದ್ರು, ಈ ಹೆಣ್ಣನ್ನ ಕಳಿಸ್ಕೊಡಲ್ಲ, ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ. ಇನ್ನೇನು ತಾಳಿ ಕಟ್ಟಿದ್ಮೇಲೆ ಇನ್ನೇನು ತೋರ್ ಮನೆಗೆ ಏನು ಕರ್ಕೊಬತ್ತರ್ಕಂಡು ಬಿತ್ತಿ ಅಮ್ಮ, ಗಂಡನ ಮನೆಗೆ ಕರ್ಕೊಂಡು ಹೋಗೋದು. ನಾನಂತೂ ಬರ್ಗಿರಲ್ಲ ಕಣ್ ಬಿತ್ತಿ ಅಮ್ಮ. ಈಗ ನೀನು ಕರ್ದಾರೆ ಯಾರು? ಹೋಗಿ ಮನೆ ತೆಗೆ, ಅದು ನಾನು ಬರಲ್ಲ. ವೀಣಮ್ನ ಯಾರನ್ನ ಒಬ್ರು ಹೋಗ್ತಾರೆ ಜೊತೆಗೆ, ನಾವು ಎಲ್ಲ ಸೀದಾ ಇತ್ತು ಹೋಗ್ಬಿಡೋಣ. ಇನ್ನೇನು ಇನ್ನೊಂದು ಅರ್ಧ ಗಂಟೆ ಎಲ್ಲ ಶಾಸ್ತ್ರಗಳು ಮುಗಿಸ್ಕೊಂಡು ಕರ್ಕೊಂಡು ಹೊರಟು ಬಿಡ್ತಾರೆ. ಹೋಗ್ಲಿ ತಕಡ್ರಿ ಬಿಟ್ಟಮ್ಮ, ನಗ್ನಗ್ತ ಕಳಿಸ್ಕೊಡ್ರಿ. ಹಿಂಗ ಹೊತ್ಕೊಂಡ್ ಕೂಕೊಂಡ್ರೆ ಆ ಹುಡ್ಗಿಗೆ ಮನ್ಸಾಗ ಎಷ್ಟು ನೋವಿತ್ತು ಅಂತ ಹೇಳ್ರಿ. ನಮ್ಮ ಅಪ್ಪ ಅಮ್ಮ ಅಳ್ತಾವ್ರೆ ಅನ್ನೋದು ಆ ಹುಡ್ಗಿಗೆ ಗೊತ್ತಾಗ್ಬಾರ್ದು. ನೀವೇ ಆ ಹುಡ್ಗಿ ಎದ್ರಿಗೆ ಹಿಂಗ ಹೊತ್ಕೊಂಡ್ ಕೂಕೊಂಡ್ರೆ ಆ ಹುಡ್ಗಿ ಅಲ್ಲಿ ನೆಮ್ಮದಿಯಾಗಿರ್ತದ? ಹೇಳ್ಬಿಕ್ಕೆ ಮತ್ತ ನನಗೂ ನೋವಾಗ್ತೈತ್ ಮನ್ಸಿಗೆ. ಆದ್ರೆ ಏನ್ ಮಾಡಕ್ಕಾಗ್ತತೆ? ಅದನ್ನ ತೋರ್ಸ್ಕೊಳಕ್ಕಾಗ್ತತ ಹುಡ್ಗಿ ಮುಂದೆ? ಏನ್ ಮಾಡ್ಲಿ ಬಿಟ್ಟೆಮ್ಮ, ಎಷ್ಟು ಸುಧಾರಿಸ್ಕೊಂಡ್ರು ನನ್ನಿಂದ ಇರಕ್ ಆಗ್ತಾ ಇಲ್ಲ. ಕೆತ್ವಾರ ಚಿಕ್ ಬಂದ್ಬಿಟ್ಟೆ. ಸುಮ್ನಿರಿ, ಯಾವಾಗ ನೋಡ್ಬೇಕು ಅಂತ ಅನ್ನಿಸ್ತತ ಅವಾಗ ಕರ್ಕೊಬತ್ತಾನ ಹುಡುಗ. ಏನ್ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಬರ್ರಿ. ಅದೇನೇ ಅಲ್ಲ, ಅರುಂಧತಿ ನಕ್ಷತ್ರ ಎಲ್ಲ ತೋರಿಸ್ತೇವೆ, ಫೋಟೋ ಗಿಟ ಎಲ್ಲ ತಕ್ಕೊಂತಾರೆ ಅಂತ ತಕ್ಕೊಂಬ್ರಿ. ಇನ್ನೇನ್ ಬಿಟ್ಟೆಮ್ಮ, ತಾಳಿನ ಕಟ್ಟಿದ್ದಾಗೋಯ್ತು, ಇನ್ನೇನೈತಿ ಎಲ್ಲ ಮಾಡ್ಕೊ ಹೋಗ್ರಿ. ಏನ್ ಬಿಕ್ಕಮ್ಮ ನೀವು ಅಂತ ಬಂಗಾರದಂತ ಅಳಿಯ ಸಿಕ್ಕಿರ್ಬೇಕಾದ್ರೆ ಹಿಂಗ್ ಕಣ್ಣೀರ್ ಹಾಕೊಂಡು? ನನಗೂ ಅರ್ಥ ಆಗ್ತತೆ ಹೆಣ್ಣತ್ತವ್ರ ಸಂಕಟ ಏನು ಅಂಬದು. ನನಗೂ ಒಬ್ಬ ಮಗಳವಳೆ, ಏನು ಮಾಡಕ್ಕಾಗಲ್ಲ, ಕೊಟ್ಟು ಮನೆಗೆ ಹೋಗ್ಲೇಬೇಕು. ಅದು ಕಳ್ಟ ಕೂಕೊಂಡ್ರೆ ಆಗ್ತತಾ ಹೇಳು? ಸರಿ ಬಾ ಬಿಕ್ತಿಯಮ್ಮ, ನೀ ಆಣೆ ನೋಡಿರಿ ಕೂಕಂತಾನೆ ಹತ್ತೋದ್ರೆ ಅಮ್ಮಯ್ಯರು ಅಂತೇಳಿ ಅದ್ಲ ಕಣ್ಣು ನೋಡ್ಸ್ಕೊಂಡ್ ಸುಮ್ಕು ಬರ್ರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಆದ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ ವೀಣಾ ಮಾತಾಡ್ತಾ ಇರೋದು. ನೋಡ್ರಿ, ಅಂತೂ ಇಂತೂ ಎಲ್ಲರೂ ಸೇರ್ಕೊಂಡು ನನ್ನ ತಂಗಿ ಮದ್ವೆ ಮಾಡಿ ಮುಗಿಸ್ಬಿಟ್ರಿ. ಸೊ ನಿಮ್ಮಿಂದನೇ ಶೋಭಿ ಮದ್ವೆ ಆಗಿದ್ದು. ಸೊ ನನಗೇನು ಅಷ್ಟೊಂದು ಮದ್ವೆ ಮಾಡಲೇಬೇಕು ಇವಾಗ ಅಂತ ಏನಿರಲಿಲ್ಲ. ಶೋಭಿ ಮದ್ವೆ ಮಾಡಿ ಅಂತ ಹೇಳಿದ್ದಕ್ಕೆ ಮದ್ವೆ ಏನೋ ಆಯ್ತು ಇವಾಗ. ಸೊ ವಿಡಿಯೋ ಹೆಂಗ್ ಬಂದಿದೆ ಅಂತ ಖಂಡಿತವಾಗ್ಲೂ ನಿಜ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನನಗೆ ಬೇರೆ ವಾಯ್ಸು ನೋಡಿ ಇವಾಗ ಎಡಿಟ್ ಮಾಡ್ತಾ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಇನ್ನೂ ಚೆನ್ನಾಗಿ ಸಾಂಗ್ ಎಲ್ಲ ಆಡಬೇಕು ಅಂತ ಆಸೆ ಇತ್ತು, ಬಟ್ ನನಗೆ ವಾಯ್ಸು ಅಷ್ಟು ಕ್ಲಿಯರ್ ಆಗಿಲ್ಲ. ಏನಂದರೆ ಮದುವೆ ಮುಹೂರ್ತದ ವಿಡಿಯೋದಲ್ಲಿ ಒಂದು ಹಾಡಲೇಬೇಕಲ್ವಾ ಅಂತೇಳಿ ಒಂದು ಸಾಂಗ್ ಆಡಿದೆ ಅಷ್ಟೇ. ಒಂದು ಕಡೆ ಖುಷಿನೂ ಇದೆ. ಮದುವೆ ವಿಡಿಯೋ ಸ್ವಲ್ಪ ತುಂಬಾ ಎಡಿಟಿಂಗ್ ಕಷ್ಟ ಇತ್ತು. ಇವಾಗ ಸ್ವಲ್ಪ ಈಸಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಶಾಸ್ತ್ರಗಳೆಲ್ಲ ಇದಾವಲ್ವಾ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ. ಮುಂದೆ ನೋಡೋಣ ಇನ್ನು ಯಾವ ಥರ ವಿಡಿಯೋಸ್ಗಳು ಬರುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ಹೇಗೆ ಇದ್ರು ಏನೇ ಇದ್ರು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಜನಕ್ಕಾದ್ರೂ ಶೇರ್ ಆಗಲಿ, ವ್ಯೂಸ್ ಬರ್ತಾ ಇಲ್ಲ. ತುಂಬ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಸ್ನೇಹಿತರೆ. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು 7,000 8,000 ಮೇಲೆ ಒಂದು ವ್ಯೂಸ್ ಬರ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ ನನಗೆ. ಇಷ್ಟೊಂದೆಲ್ಲ ಕಷ್ಟಪಟ್ರು ವಿಡಿಯೋ ವೈರಲ್ ಆಗ್ತಾ ಇಲ್ವಲ್ಲ ಅನ್ನೋದೊಂದೇ ನನಗೆ ಬೇಜಾರು. ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.